ಸರ್ವೆ ತೋರಿಸ್ತಾರೆ. ನೀನ್ ಒಂದ್ ನಿಮಿಷ ಇರಪ್ಪ, ಸರ್ವೆ ಬಂದಾಗ ಸರ್ವೆ ನೋಡ್ಕೊಂಡಿಲ್ಲ ಅಮ್ಮ. ಅದು ಡಾಕ್ಯುಮೆಂಟ್ಸ್ ಏನಿದೆ ನನ್ನ ಹತ್ರ ಬಂದು ತೋರಿಸ್ಲಿ. ಅಮ್ಮ LRF ಏನೋ ಆಗಿದೆ, LRF ಯಾವ್ದ್ರಲ್ಲಿ ಆಗಿದೆ ಅಂತ ಹೇಳ್ತಿದ್ದಾಳೆ. ತಗೊಂಡ್ ತೋರಿಸ್ಲಿ. ಇಷ್ಟಿದ್ರೆ ನೀನ್ ಕತೆ ಮಾಡಿಸ್ಕೊಂಡಿರ್ಲಿಲ್ಲ. ಪಾರ್ಕ್ ಇಷ್ಟು ಅಭಿವೃದ್ಧಿ ಮಾಡಿಲ್ಲ. ನೀನ್ ಎಷ್ಟು ವರ್ಷ ಆಯ್ತು ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಹೊಂದಿದಂಥ ಶಾಂತಿನಗರ ಬಡಾವಣೆಯ ಒಂದು ಪಾರ್ಕ್ ಜಾಗವನ್ನು ನಮ್ಮ ಅಕ್ಕಪಕ್ಕದ ಅಲ್ಲಿಯ ಸ್ಥಳೀಯರು ಅಕ್ಕಪಕ್ಕದ ರೈತರುಗಳು ಒತ್ತುವರಿ ಮಾಡಿಕೊಂಡಿದ್ರು. ಆ ಒತ್ತುವರಿ ಮಾಡ್ಕೊಂಡಿದ್ದ ಜಾಗವನ್ನು ತೆರವುಗೊಳಿಸಬೇಕು ಅಂತೇಳಿ ಆ ಶಾಂತಿನಗರ ಬಡಾವಣೆಯ ನಿವಾಸಿಗಳು ನಮ್ಮಲ್ಲಿ ಬಂದು ಮನವಿ ಮಾಡಿದರು. ಆ ಮನವಿಯ ಮೇರೆಗೆ ನಾನು ಸಂಬಂಧಪಟ್ಟ ತಹಸೀಲ್ದಾರರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನ ADLR ಅವರಿಗೆ ನಮ್ಮ ಪ್ರಾಧಿಕಾರದಿಂದ ಪತ್ರ ಮುಖೇನ ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಆ ಒಂದು ಜಾಗವನ್ನು ಅಳತೆ ಮಾಡಿ ತೆರವುಗೊಳಿಸೋ ಕಾರ್ಯಕ್ಕೆ ಚಾಲನೆ ನೀಡಿದಂಥ ಸಂದರ್ಭದಲ್ಲಿ ಸುಮಾರು ಇವತ್ತಿನ ಮಾರುಕಟ್ಟೆ ಮೌಲ್ಯ 10 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಾಗವನ್ನು ಸುಮಾರು 1 ಎಕರೆಗಿಂತ ಹೆಚ್ಚು ಜಾಗವನ್ನು ಇವತ್ತು ತೆರವುಗೊಳಿಸಿ ಅದಕ್ಕೆ ತಂತಿ ಬೇಲಿ ಹಾಕೋದ್ರ ಮುಖಾಂತರ ಒಂದು ಹದ್ದುಬಸ್ತನ್ನು ಗುರುತಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಉದ್ಯಾನವನ ಜಾಗವನ್ನು ಇವತ್ತು ಮೀಸಲಿಟ್ಟಿದ್ದೇವೆ. ಈ ಒಂದು ಕೆಲಸ ನನಗೆ ತುಂಬ ತೃಪ್ತಿ ತಂದಿದೆ. ಹಾಗೆ ಈ ಒಂದು ಕೆಲಸ ಕಾರ್ಯಕ್ಕೆ ಸಹಕಾರ ನೀಡಿದಂಥ ಶಾಂತಿನಗರ ಬಡಾವಣೆಯ ನಿವಾಸಿಗಳು, ಮುಖ್ಯವಾಗಿ ತಹಸೀಲ್ದಾರರವರು, ಹಾಗೆ ಸರ್ವೆ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿ ವೃಂದದವರು, ಹಾಗೆ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರು ಕೂಡ ನಮಗೆ ಕೆಲವು ಸಂದರ್ಭದಲ್ಲಿ ತಹಸೀಲ್ದಾರವ್ರಿಗೆ ಹೇಳೋದ್ರ ಮುಖಾಂತರ, ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳೋದ್ರ ಮುಖಾಂತರ ನಮ್ಮ ಕೆಲಸಕ್ಕೆ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದುವರೆದು ಇನ್ನು ಈ ಒಂದು ಜಾಗವನ್ನು ಒತ್ತುವರಿಯನ್ನು ತೆರವುಗೊಳಿಸಿದ ನಂತರ ಕೆಲವು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಅನೇಕ ಜಾಗಗಳು ಒತ್ತುವರಿಯಾಗಿದೆ ಅಂತೇಳಿ ನಮಗೆ ಮನವಿಗಳು, ಅರ್ಜಿಗಳು ಬರ್ತಾಯಿದೆ. ಅಂಥವನ್ನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಎಷ್ಟೇ ಒಂದು ಒತ್ತಡ ಬಂದರೂ ಕೂಡ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳದೆ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನೇ ತೋರ್ತೀನಿ ತಾಂಬರ ಪೇಪರ್ ಏನು ತಗೊಂಡೋಗಲ್ಲ. ನಾನು ಪೇಪರ್ ಯಾವುದೇ ಕಾರಣಕ್ಕೂ ತಗೊಂಡೋಗಲ್ಲ, ತಲೆ ಕೆಡಿಸ್ಕೋಬೇಡ. ಕನ್ನಡ ಅಂಕಿ ಗೊತ್ತದ 92 ಕನ್ನಡದ ಬರೆದಿರ್ತಾರೆ, ಇಂಗ್ಲೀಷ್ ಅಂಕಿ ಅಲ್ಲ. 92 ಪೈಕಿ 152 ಅಂತ ಹೊಸ ನಂಬರ್ ಆಗ್ತದೆ. ಅರ್ಥ ಆಯ್ತಾ? ಈಗ ಇದು 92 ಅಲ್ಲ, ಹಿಂದೆ 92. ಹಿಂದೆ ಮೂಲ ಸರ್ವೆ ನಂಬರ್ 92. ಅದ್ರಾಗೇನು ಅನುಮಾನ ಇಲ್ಲ. 92 ಸರ್ಕಾರಿ ಗೋಮಾಳ ಇರ್ತದೆ. ಈ ಗೋಮಾಳ ನನಗೊಂದು 2 ಎಕರೆ ಮಂಜೂರು ಆಯ್ತದೆ ಅನ್ಕೋ. ನನಗೊಂದು 2 ಎಕರೆ ಮಂಜೂರು ಆಯ್ತದೆ, 92 ಪಾಣಿ ಬತ್ತಾ ಇರ್ತದೆ. ಈಗ ನಿನಗೆ ಗೊತ್ತಾಯ್ತಲ್ಲ, ಹಂಗೆ ನೀನ್ ಅದನ್ನ ದುರಸ್ತಿ ಮಾಡಿಸ್ಕೊಂಡ್ರೆ ಆ ನಂಬರ್ ಹೊಡೋದು 92, ಹೊಸ ನಂಬರ್ ಬರ್ತದೆ. 92 ವಾದ ಮಾಡಕ್ಕೆ ಈಗ ಅವ್ರಿಗೆ 71 79 ದುರಸ್ತಿ ಆಗಿದೆ. ಅದನ್ನೇ ಹಾಕೊಂಡು ನಾವು ನಿಮ್ಗೆ ಏನೇನ್ ಬೇಕೋ ರೇಟಿಂಗ್ ಅಲ್ಲಿ ದಾಖಲೆ ತಗೊಂಡು ನಿಮ್ ಕೆಲಸ ಮುಗಿಲಿ. ನಿಮ್ ಕೆಲಸ ಇನ್ನೇನು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು.